ನಂದಿಗ್ರಾಮವು ಅಯೋಧ್ಯ ಪಟ್ಟಣದಿಂದ ಹೆಚ್ಚು ದೂರವಾಗಿರಲಿಲ್ಲ. ಅಲ್ಲಿ ನಗರದ ಯಾವ ಗದ್ದಲಗಳೂ ಇರಲಿಲ್ಲ. ಸ್ವಚ್ಛ ಜಲಪೂರ್ಣವಾಗಿ ಸರಯೂ ನದಿಯು ಅದರ ಬದಿಯಲ್ಲಿಯೇ ಹರಿಯುತ್ತಿದ್ದಿತು. ಅಲ್ಲಲ್ಲಿ ಹೊಲಗದ್ದೆಗಳು, ಬಾಳೆಯ ತೋಟಗಳು, ಸಣ್ಣ ಸಣ್ಣ ತಟಾಕಗಳು ಇದ್ದವು. ಅಲ್ಲಿಯ ನಿವಾಸಿಗಳೆಲ್ಲರೂ ಒಂದೇ ಕಡೆ ತಮ್ಮ ಮನೆಗಳನ್ನು ನಿರ್ಮಿಸಿಕೊಂಡಿದ್ದುದರಿಂದ ಅದೊಂದು ಕಿರಿಯ ಪಟ್ಟಣದಂತೆಯೂ ಹಿರಿಯ ಊರಿನಂತೆಯೂ ಕಂಗೊಳಿಸುತ್ತಿದ್ದಿತು. ಅಲ್ಲೇ ಊರ ಮಧ್ಯದಲ್ಲಿ ಸಾಕೇತ ದರಸರ ಅರಮನೆಯೊಂದು ಪರಿವಾರ ಗೃಹಗಳೊಂದಿಗೆ ನೆಲೆಸಿತ್ತು. ವಿಶೇಷ ಸಂದರ್ಭಗಳಲ್ಲಿ ಮುಹೂರ್ತಕ್ಕೆ ಸರಿಯಾಗಿ ಪಟ್ಟಣವನ್ನು ಸೇರುವುದಕ್ಕೂ ಬಿಡುವುದಕ್ಕೂ ಅಯೋಧ್ಯೆಯ ಅರಸರು ನಂದಿಗ್ರಾಮವನ್ನು ಉಪನಗರವಾಗಿ ಮಾಡಿಕೊಂಡಿದ್ದರು. ಭರತನು ಈ ರೀತಿ ಬಂದು ತಮ್ಮ ಊರನ್ನು ಸೇರಿದಾಗಲೇ ಅಲ್ಲಿ ಅವರಿಗೆ ಪರಮಾಶ್ಚರ್ಯವಾಗಿದ್ದಿತು. ಎಲ್ಲ ವಿಚಾರವನ್ನು ಅವರು ಅರಿತಿದ್ದರು. ಶ್ರೀರಾಮನೇ ಭರತನೊಂದಿಗೆ ಬರಬಹುದೆಂದು ಅವರೆಲ್ಲರೂ ತರ್ಕಿಸಿದ್ದರು. ಆದರೆ ಭರತನು ಮಾತ್ರ ಹೀಗೆ ಬಂದುದನ್ನು ನೋಡಿ ಅವರಿಗೆ ಅಯ್ಯೋ ಅನ್ನಿಸಿತು. ಮಾರನೇ ದಿನ ಶುಭ ಮುಹೂರ್ತದಲ್ಲಿ ಶ್ರೀರಾಮ ಪಾದುಕಾ ಪಟ್ಟಾಭಿಷೇಕವನ್ನು ಜರುಗಿಸುವುದೆಂದು ನಿಶ್ಚಯವಾಯಿತು. ಆವರೆಗೆ ಭರತನು ನದೀ ತೀರದಲ್ಲಿಯೇ ಉಳಿದುಕೊಳ್ಳುವುದೆಂದು ಸಂಕಲ್ಪಿಸಿದನು. ನಂದಿಗ್ರಾಮವು ಈ ಪಟ್ಟಾಭಿಷೇಕ ಸಮಾರಂಭದ ಸಲುವಾಗಿ ತಳಿರು, ತೋರಣ ಇತ್ಯಾದಲಂಕಾರಗಳಿಂದ ಅಣಿಗೊಂಡಿತು. ಸಕಲ ಸಂಭಾರಗಳು ಸಿದ್ಧವಾದವು. ಅರಮನೆಯ ಸಭಾಭವನವು ಅಯೋಧ್ಯ ನಿವಾಸಿಗಳಿಂದ ಬಹುವಿಧವಾಗಿ ಶೃಂಗರಿಸಲ್ಪಟ್ಟಿತು. ತ್ಯಾಗಮೂರ್ತಿಯಾದ ಶ್ರೀರಾಮನಿಗಿಂತ ಭರತನು ಏನೇನೂ ಕಡಿಮೆಯಲ್ಲ. ಆ ಅಣ್ಣನಿಗೆ ಸರಿಯಾದ ತಮ್ಮ ಎಂದು ಮನಗಂಡು ಪ್ರಜೆಗಳೆಲ್ಲರೂ ಅವನ ಕುರಿತು ಅತ್ಯಂತ ಗೌರವ ಬುದ್ಧಿಯನ್ನು ತಳೆದರು. ನಂದಿಗ್ರಾಮದ ನಿವಾಸಿಗಳು ನಮ್ಮ ಪಟ್ಟಣದಲ್ಲಿಯೂ ಇಂತಹ ಒಂದು ಸಮಾರಂಭವು ಜರುಗುವಂತೆ ಶ್ರೀರಾಮನೇ ಅನುಗ್ರಹಿಸಿದನಲ್ಲ ಎಂದು ಸಂತೋಷಪಟ್ಟರು. ಶತ್ರುಘ್ನನು ಎಲ್ಲ ವ್ಯವಸ್ಥೆಯನ್ನೂ ನಿರ್ದೇಶಿಸಿ ತಾನೇ ಸಮೀಪದ ಸರಿಯೂ ತೀರಕ್ಕೆ ಹೋಗಿ ಪ್ರಶಾಂತವಾದ ಸ್ಥಳವನ್ನಾರಿಸಿ ಭರತನಿಗೆ, ಅವನ ಪತ್ನಿಗೆ, ತನಗೆ, ತನ್ನರಸಿಗೆ, ಹಾಗೆಯೇ ಕೌಸಲ್ಯೆ, ಸುಮಿತ್ರೆ, ಕೈಕೇಯರಿಗೆ ಕೂಡ ಪ್ರತ್ಯೇಕವಾದ ಕುಟೀರಗಳನ್ನು ಸಿದ್ಧಪಡಿಸುವಂತೆ ವ್ಯವಸ್ಥೆ ಮಾಡಿದನು. ಅವರೆಲ್ಲರೂ ಅದೇ ರೀತಿ ಅಲ್ಲೇ 14 ವರ್ಷಗಳನ್ನು ಕಳೆಯುವುದೆಂದು ತೀರ್ಮಾನಿಸಿಕೊಂಡಿದ್ದರು. ವಸಿಷ್ಠರು ಅದನ್ನೊಪ್ಪಿ ಸಮ್ಮತಿಯನ್ನಿತ್ತಿದ್ದರು. ನಿಶ್ಚಿತವಾದ ಶುಭ ಮುಹೂರ್ತವು ದಿನದ ಅರುಣೋದಯದಿಂದ ಆರಂಭವಾಯಿತು. ಅಯೋಧ್ಯೆಯ ಜನರು ತಂಡೋಪತಂಡವಾಗಿ ಅಷ್ಟರಲ್ಲೇ ಬಂದು ಸೇರಿದರು. ಸೈನ್ಯದ ಮೂಲಬಲವೂ ಸಿದ್ಧವಾಯಿತು. ನಂದಿಗ್ರಾಮ ನಿವಾಸಿಗಳು ಕೂಡ ಮುಂಚಿತವಾಗಿಯೇ ಎದ್ದು ಸಿದ್ಧರಾಗಿದ್ದರು. ಅವರೇ ಅವರಾಗಿ ಅಲ್ಲಿಗೆ ಬರುತ್ತಿದ್ದವರನ್ನೆಲ್ಲ ಸ್ವಾಗತಿಸುತ್ತಿದ್ದರು. ಸುಮಂತ್ರನು ಎಲ್ಲವನ್ನೂ ಬೇಕಾದಂತೆ ವ್ಯವಸ್ಥೆಗೊಳಿಸಿ ಬಂದು ಭರತನನ್ನು ಕಂಡನು. ಅವನನ್ನು ಮುಂದಿಟ್ಟುಕೊಂಡೇ ಭರತನು ಪೂಜ್ಯರಾದ ವಸಿಷ್ಠರನ್ನು ಕಂಡು ಅಪ್ಪಣೆ ಪಡೆದನು. ಹಾಗೆಯೇ ಸ್ನಾನಾದಿಗಳನ್ನು ತೀರಿಸಿ ಭರತ ಶತ್ರುಘ್ನರಿಬ್ಬರೂ ಒಲಕಲವನ್ನು ಧರಿಸಿ ಜಟೆ ಕಟ್ಟಿ ಉತ್ತರೀಯವನ್ನು ಸೊಂಟಕ್ಕೆ ಬಿಗಿದು ರಾಮ ಲಕ್ಷ್ಮಣರಂತೆಯೇ ಕಂಗೊಳಿಸಿದರು. ಅವರ ಪತ್ನಿಯರು ಸೀತಾದೇವಿಯಂತೆ ಬಿಳಿಯ ವಲಕಲಗಳನ್ನು ಧರಿಸಿ ಮುಡಿಗಟ್ಟಿ ಮಾಂಗಲ್ಯವೊಂದಲ್ಲದೆ ಬೇರಾವ ಆಭರಣವನ್ನು ಧರಿಸದೇ ಸಿದ್ಧರಾದರು. ಹಿರಿಯ ರಾಣಿಯರು ತಪಸ್ವಿನಿಯರಂತೆ ನಾರು ಸೀರೆಗಳನ್ನು ಧರಿಸಿದ್ದವರು ಸಪತ್ನೀಕರಾಗಿ ವಂದಿಸಿದ ರಾಜಪುತ್ರರನ್ನು ಹರಸಿ ಕಣ್ಣೊರೆಸಿಕೊಂಡರು. ಈ ದೃಶ್ಯವನ್ನು ನೋಡಿದ ಸುಮಂತ್ರಾದಿಗಳಿಗೆ ಅಯ್ಯೋ ಅನಿಸಿತು. ಪುರಜನರು ಬಹುಮಂದಿ ಕಂಬನಿ ಮಿಡಿದರು. ಶ್ರೀರಾಮ ಲಕ್ಷ್ಮಣರು ಅವರ ವನವಾಸಕ್ಕೆ ಯೋಗ್ಯವಾಗಿ ಆ ರೀತಿ ಒಪ್ಪುತ್ತಿದ್ದರೆ ಭರತ ಶತ್ರುಘ್ನರು ಅವರ ಸ್ಮರಣೆಗಾಗಿಯೇ ಹೀಗೆ ಒಪ್ಪಿದ್ದರು. ಅಂತೂ ದಶರಥ ಸಾರ್ವಭೌಮನ 4 ಮಂದಿ ಮಕ್ಕಳೂ ಋಷಿಗಳಂತೆ ನಾರುಡೆಯನ್ನು ಧರಿಸಿ ಮಹಾರಾಜನ ಮಕ್ಕಳಾದರೂ ಬಡತನದ ಜೀವನವನ್ನೇ ಕೈಗೊಂಡರು. ಇದನ್ನೇ ನೆನೆದು ನಾಗರಿಕರೆಲ್ಲ ಬಹುವಾಗಿ ದುಃಖಿಸಿದರು. ವಿಪ್ರೋತ್ತಮರು ಮಂತ್ರಪೂತವಾದ ನೀರನ್ನು ಮಣ್ಣಿನ ಕಲಶಗಳಲ್ಲಿ ತುಂಬಿಕೊಂಡು ಸಿದ್ಧರಾದಂತೆಯೇ ಪೂಜ್ಯರಾದ ವಸಿಷ್ಠರು ಸನ್ನಿಹಿತರಾದರು. ಅವರ ಅಪ್ಪಣೆಯಂತೆ ನದೀ ತೀರದಿಂದ ಮೆರವಣಿಗೆಯು ಸಭಾಭವನಕ್ಕಾಗಿ ಹೊರಟಿತು. ಜನಸ್ತೋಮದ ಇಬ್ಬದಿಗಳಲ್ಲಿಯೂ ಸೈನಿಕರು ವ್ಯವಸ್ಥಿತರಾಗಿದ್ದರು. ವಿವಿಧ ವಾದ್ಯಗಳು ಮೊಳಗುತ್ತಾ ಮುಂದೆ ನಡೆದವು. ಅವುಗಳ ಹಿಂದೆಯೇ ಸುಮಂತ್ರ, ಮಂತ್ರಪಾಲ, ಅರ್ಥಸಾರಥಾದಿ ಅಷ್ಟಪ್ರಧಾನರು ತಮ್ಮ ತಮ್ಮ ಪರಿವಾರದೊಂದಿಗೆ ನಡೆಯುತ್ತಿದ್ದರು. ಅವರ ಹಿಂದೆ ನಾಗರಿಕ ಸ್ತ್ರೀಯರು. ಆಮೇಲೆ ಕಲಶಗಳನ್ನು ಕೈಯಲ್ಲಿ ಹಿಡಿದಿದ್ದ ಬ್ರಾಹ್ಮಣೋತ್ತಮರನ್ನು ಹಿಂದಿಟ್ಟುಕೊಂಡು ಪೂಜ್ಯರಾದ ವಸಿಷ್ಠರು ಮಂದಗತಿಯಲ್ಲಿ ಸಾಗುತ್ತಿದ್ದರು. ಅವರ ಹಿಂದೆ ಪಟ್ಟದ ಆನೆ ಕುದುರೆಗಳು, ಪಕ್ಕೆ ನಿಶಾನೆಗಳು, ಮಕರ ತೋರಣ ಇತ್ಯಾದಲಂಕಾರ ವಿಶೇಷಗಳು, ದೀವಟಿಗೆಗಳು ಒಪ್ಪಿದ್ದವು.
ಆ ಹಿಂದೆ ಶ್ರೀರಾಮನ ದಿವ್ಯ ಪಾದುಕೆಗಳನ್ನು ಬಂಗಾರದ ಬಟ್ಟಲಲ್ಲಿಟ್ಟು ಭರತನು ತಲೆಯ ಮೇಲೆ ಹೊತ್ತುಕೊಂಡಿದ್ದನು. ನೂತನವಾಗಿ ಸಿದ್ಧವಾಗಿದ್ದ ಬೆಳ್ಗೊಡೆಯನ್ನು ಶತ್ರುಘ್ನನು ಆ ಪಾದುಕೆಗಳಿಗೆ ಎತ್ತಿ ಹಿಡಿದಿದ್ದನು. ಮಾಂಡವಿ ಹಾಗೂ ಶ್ರುತಕೀರ್ತಿಯರು ಬಿಳಿಯ ಚಾಮರಗಳನ್ನು ಹಿಡಿದಿದ್ದರು. ಅನೇಕ ಮಂದಿ ಸ್ತ್ರೀಯರು ಪೂಜಾ ಪರಿಕರಗಳನ್ನು ಹಿಡಿದುಕೊಂಡಿದ್ದರು. ಸ್ವಯಂ ಗುಹನು ಪವಿತ್ರವಾದ ಸಾಕೇತದ ಕೋವಿದಾರ ಧ್ವಜವನ್ನು ಎಲ್ಲಕ್ಕೂ ಉನ್ನತವಾಗಿ ಎತ್ತಿ ಹಿಡಿದಿದ್ದನು. ಆ ಹಿಂದೆ ಪುರಪ್ರಮುಖರು ಇನ್ನಿತರರು ನಡೆಯುತ್ತಿದ್ದರು. ಈ ರೀತಿ ಹೊರಟಿದ್ದ ಮೆರವಣಿಗೆಯು ಅರಮನೆಯ ಸಭಾಭವನಕ್ಕೆ ಸಕಾಲದಲ್ಲಿ ಬಂದು ಸೇರಿತು. ವಿ ಎನ್ ಭಾಗವತ್ ಬರ್ಪಳ್ಳಿ.